ಆರಾಧನೆ ಎಷ್ಟು ಪ್ರಾಮುಖ್ಯತೆ ಇದ್ದಾವೆ, ಆಲಯದಲ್ಲಿ ಯಾಕೆ ಬರಬೇಕು, ಯಾರ್ಯಾರು ಆಲಯದಲ್ಲಿ ಬಂದಿದ್ರು, ಆಲಯದಲ್ಲಿ ಬಂದರೆ ಏನೇನು ಆಶೀರ್ವಾದ ಉಂಟಾಗುತ್ತೆ ಎಂದ ವಿಷಯವಾಗಿ ನಮಗೆ ತಿಳಿಸಿಕೊಟ್ರು. ಎಷ್ಟು ಜನ ಅದನ್ನ ಅರ್ಥ ಮಾಡಿಕೊಂಡ್ರೆ? ಹಲ್ಲೆಲೂಯಾ. ಪ್ರತಿ ವಾರ ಆಲಯಕ್ಕೆ ಬಂದರೆ ದೇವರ ಆಶೀರ್ವಾದವನ್ನು ನಿಮ್ಮ ಮೇಲೆ. ಆ ಪ್ರತಿ ವಾರ ಆಲಯಕ್ಕೆ ಬಂದಿರೋರು ಯಾರು ನಾಶವಾಗಿ ಹೋಗಿಲ್ಲ. ಆಲಯಕ್ಕೆ ಬರೋದನ್ನ ತಪ್ಪಿಸ್ಕೊಂಡು ತಿಂಗಳಿಗೊಂದ್ಸರ್ತಿ 2 ಸರ್ತಿಗೊಂದ್ಸರ್ತಿ ಕರ್ತೃ ಮೇಷಕ್ಕೆ ಮಾತ್ರ ಬರೋದು, ಇದು ದೇವರು ಮೆಚ್ಚೋದಲ್ಲ. ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಅಂತ ಕರೆದಾಗ ಎಷ್ಟೋ ಸಂತೋಷವಾಗಿ ಆಲಯಕ್ಕೆ ಬಂದ್ರಂತೆ. ಹಲ್ಲೆಲೂಯಾ. ಆಲಯಕ್ಕೆ ಬರ್ರಿ. ಆಲಯಕ್ಕೆ ಬಂದರೆ ದೇವರ ಪ್ರಸನ್ನತೆ. ಸೊಲೊಮೋನನು ಪ್ರಾರ್ಥನೆ ಮಾಡಿದಾಗ ದೇವರ ತೇಜಸ್ಸು ಆಲಯದಲ್ಲಿ ಇಳಿದು ಬಂದಿತ್ತು. ಯಾಚಕರಿಗೆ ತನ್ನ ಯಜ್ಞ ಕಾರ್ಯಗಳನ್ನು ನಡೆಸಕ್ಕೆ ಆಗದೆ ಇಲ್ಲ ಹೋಯಿತು. ಜನರು ಒಳಗಡೆ ಬರಕ್ ಸಾಧ್ಯ ಇಲ್ಲ, ಅಷ್ಟೊಂದು ದೇವರ ಪ್ರಸನ್ನತೆ ಆಲಯದಲ್ಲಿ ತುಂಬಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ಆಲಯದಲ್ಲಿ ಬಂದರೆ ಆಶೀರ್ವಾದ, ಬಿಡುಗಡೆ, ರೋಗಗಳಿಂದ ಬಿಡುಗಡೆ, ಸಾಲದಿಂದ ಬಿಡುಗಡೆ, ಇವೆಲ್ಲ ನಿಮಗೆ ದೇವರು ಕೊಡ್ತಾರೆ. ನೀವು ನೆಗ್ಲೆಕ್ಟ್ ಮಾಡಿದರೆ ಆಶೀರ್ವಾದ ನಿಮಗೆ ಸಿಕ್ಕಲ್ಲಷ್ಟೇ. ಯೋಚನೆ ಮಾಡ್ರಿ, ಯಾವಾಗಲೂ ಒಂದ್ಸರ್ತಿ ಬರೋರಿಗೆ ಯಾಕೆ ಕಷ್ಟಗಳು, ಪ್ರಯಾಸಗಳು, ತೊಂದರೆಗಳು ಬರ್ತಾ ಇದ್ದಾವೆ? ಪ್ರತಿನಿತ್ಯ ಪ್ರತಿ ವಾರ ಆಲಯಕ್ಕೆ ಬಂದು ಮೊಣಕಾಲೂರಿ ದೇವರೊಂದಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಹನ್ನೆರಡು ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಶಮೂವೇಲ್ ಪ್ರವಾದಿಯನ್ನ ದೇವರು ಕೊಟ್ಟರು. ಹಲ್ಲೆಲೂಯಾ. ಶಮೂವೇಲ್ ಪ್ರವಾದಿ ಅಂತ ಪ್ರವಾದಿಗಳು ಯಾವುದೂ ಇಲ್ಲ. ಮೋಶೆ ಬಿಟ್ರೆ ಶಮೂವೇಲೇ ದೊಡ್ಡ ಒಂದು ಪ್ರವಾದಿ, ರಾಜರನ್ನ ಅಭಿಷೇಕ, ರಾಜರನ್ನ ನೇಮಿಸುವ ಒಂದು ಪ್ರವಾದಿ. ಪ್ರಾರ್ಥನೆಯಲ್ಲಿ ಆಲಯದಲ್ಲಿ ಬಂದರೆ, ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಜೀವನದಲ್ಲಿ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ನೀವು ಪ್ರಯತ್ನ ಮಾಡಿ ನೋಡ್ರಿ ಇದನ್ನು. ಹಲ್ಲೆಲೂಯಾ. ಯಾಕಂದರೆ ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಆತ್ಮ ಸ್ವರೂಪಿಯಾದ ದೇವರು, ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರು. ಹಲ್ಲೆಲೂಯಾ. ಇವತ್ತಿನ ವಾಕ್ಯಕ್ಕೋಸ್ಕರ 1ನೇ ಅರಸ 17:14. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ನಿನ್ನ ಮನೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ. ಇದೊಂದು ಪ್ರವಾದನೆ. ಇದು ಯಾರು ಹೇಳ್ತಾರೆ? ಏಲಿಯನು. ದೇವರು ಏಲಿಯನಿಗೆ ಮಾಡಿರುವ ಅದ್ಭುತ ಕಾರ್ಯಗಳು, ಅವನಲ್ಲಿರುವ ಆತ್ಮ ನಿಜವಾದ ಒಂದು ವ್ಯಂಗ್ಯದಿಂದ ಇರುವ ಆತ್ಮ, ಧೈರ್ಯದ ಆತ್ಮ. ರಾಜನ ಮುಂದೆ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ನಾನು ಹೇಳತ್ತಂಗ ಮಳೆ ಬರಲ್ಲ ಅಂತ ಹೇಳಿರುವ ಆತ್ಮ. ದೇವರು ಕಾಗೆಗಳಿಂದ ಊಟ ಕೊಟ್ಟಿರುವ ಏಲಿಯನ್, ಒಂದು ವಿಧವೆಯಿಂದ ಎಷ್ಟೋ ವರ್ಷ ಊಟ ಕೊಟ್ಟಿರುವ ಒಂದು ಪ್ರವಾದಿ ಏಲಿಯನು. ಹಲ್ಲೆಲೂಯಾ. ಇಲ್ಲಿ ಅರಸನ ಮುಂದೆ ಹೋಗಿ ನಿಂತು ಹೇಳಿದಾಗ ದೇವರು ಏಲಿಯನಿಗೆ ಹೇಳಿದರು, ನೀನು ಏನು ಮಾಡಬೇಕು ನೋಡು. 2ನೇ ವಾಕ್ಯ ನೋಡು. ನಾನು ನಿನ್ನ ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೂ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೂ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ. ನಿಮ್ಮ ಮನೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ. ಎಣ್ಣೆ ಮುಗಿಯೋದಿಲ್ಲ. ಎಣ್ಣೆ ಮತ್ತು ರೊಟ್ಟಿ ಇದ್ರೆ ಇನ್ನು ಯಾವುದು ಬೇಕಾಗಲ್ಲ. ಇಲ್ಲಿ ಒಂದು ವಿಶೇಷತೆ, ಕರ್ತನಾದ ಯೇಸು ಕ್ರಿಸ್ತನ ಕೂಡ ಈ ವಿಧವೆ ಹೆಸರು ಹೇಳ್ತಾ ಇದ್ದಾರೆ. ಯಾಕೆ ಈ ವಿಧವೆ ಹೆಸರು ಹೇಳ್ಬೇಕಾಯಿತು? ಲೂಕನ ಸುವಾರ್ತೆ ನೋಡ್ರಿ, 4ನೇ ಅಧ್ಯಾಯ 25ರಿಂದ ಹೋದ್ರೆ, ಲೂಕ 4:25. ಏಲಿನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ, ದೊಡ್ಡ ಬರವನ್ನು ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಎಷ್ಟೋ ಮಂದಿ ವಿಧವೆಯರಿದ್ದರು. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಏಲಿಯನನ್ನ ಕಳುಹಿಸದೆ. ಹಲ್ಲೆಲೂಯಾ. ಅವರು ಯಾರ ಕಡೆಗೆ ದೇವರು ಏಲಿಯನ್ನ ಕಳಿಸಿಲ್ಲ. ಸೀದೋನಿಗೆ ಸೇರಿದ ಸರೆಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳಿಸಿದರು. ಯಾಕೆ? ಅಷ್ಟು ಬಹಳ ವಿಧವೆಗಳಿದ್ದರು. ಹಲ್ಲೆಲೂಯಾ. ಆದರೆ ಸೀದೋನಲ್ಲಿರುವ ಸರಪ್ತ ಎಂದ ಊರಿನಲ್ಲಿದ್ದ ವಿಧವೆ ಬಳಿಗೆ ಏಲಿಯನಿಗೆ ದೇವರು ಕಳಿಸಿಕೊಟ್ರು. ಆ ವಿಧವೆಗೆ ಏನ್ರಿ ಪ್ರತ್ಯೇಕತೆ? ಅವಳು ದೇವರ ಭಯಭಕ್ತಿ ಉಳ್ಳವಳಾಗಿದ್ದು, ದೇವರಿಗೆ ಧಾರಾಳವಾಗಿ ಕೊಡುವಳಾಗಿದ್ದ. ಹಲ್ಲೆಲೂಯಾ.
ಮೊಗೆಯಲ್ಲಿ ಒಂದು ಹಿಡಿ ಇಟ್ಟು ಅಷ್ಟೇ ಇದ್ದಿದ್ದು, ಸ್ವಲ್ಪ ಎಣ್ಣೆ. ಅದನ್ನೊಂದು ಪ್ರವಾದಿಗೆ ಕೊಡೋದಕ್ಕೆ ಅವಳು ಏನಾಯ್ತು, ಸನ್ನದ್ಧಳಾದರು. ದೇವರಿಗೆ ಕೊಡುವರಿಗೆ ಹತ್ರ ಮಾತ್ರ ದೇವರು ಕೊಟ್ಟಿದ್ದಾರೆ. ಬೇರೆ ವಿಧವೆಯರ ಹತ್ರ ಹೋದ್ರೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಈ ವಿಧದ ಸ್ಪೆಷಾಲಿಟಿ ಏನು ಇಲ್ಲಿದ್ರೆ ಕೂಡ ದೇವರಿಗೆ ಕೊಡುವ ಒಂದು ಗುಣ ಯಾವ ಮೇಲೆ ಇತ್ತು. ಹಲ್ಲೆಲೂಯಾ. ಒಳ್ಳೆ ಗುಣವತಿಯಾದ ಒಂದು ವಿಧವೆ ದೇವರಿಗೆ ಪ್ರಾರ್ಥನೆ ಹೇಳ್ತಾನೆ, ಯೆಹೋವನಾಣೆ ಅಂತಾರೆ. ಹಂಗಾರೆ ದೇವರ ಭಕ್ತಲಾಗಿದ್ರು ಅವರು. ಈ ವಿಧವೆ ದೇವರ ಭಯಭಕ್ತಿಯಲ್ಲಿ ಜೀವಿಸೋಳಾಗಿದ್ದರು. ಅದಕ್ಕೋಸ್ಕರನೇ ಏಲಿಯನಿಗೆ ಕಳಿಸಿದ್ರು. ಏಲಿಯನಿಗೆ ಕಳಿಸ್ಬೇಕಾದ್ರೆ ಏನಂದ್ರು ಗೊತ್ತಾ? ಆಗ ಯೆಹೋವನವನಿಗೆ, ನೀನ್ ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ. ಅಲ್ಲಿ ಒಂದು ವಿಧವೆಗೆ ಆಜ್ಞಾಪಿಸಿದ್ದೀನಿ. ಸೀದೋನ್ನಲ್ಲಿರುವ ಒಂದು ವಿಧವೆಗೆ ಆಜ್ಞಾಪಿಸಿದ್ದೀನಿ ನಿನಗೆ ಸಾಕಕ್ಕೋಸ್ಕರ. ನನಗೆ ಡೌಟ್ ಏನು ಗೊತ್ತಾ, ಏಲಿಯನ್ ಅಲ್ಲಿ ಹೋಗಿದ್ದು ವಿಧವೆಗೆ ಸಾಕಕ್ಕ ಇಲ್ಲ ವಿಧವೆ ಏಲಿಯನಿಗೆ ಸಾಕಕ್ಕ ಎಂಬುದಾಗಿ. ಆ ವಿಧವೆ ಏನಂದ್ಳು ಗೊತ್ತಾ? ಒಂದು ಮೊಗೆ, ಒಂದು ಹಿಡಿ ಇಟ್ಟು, ಒಂದು ಮೊಗೆ ಎಣ್ಣೆ. ಇದೆಲ್ಲ ನಾವು ಏನು ಮಾಡ್ತೀವಿ, ಒಂದು ರೊಟ್ಟಿ ಅಷ್ಟೇ, ಒಂದು ರೊಟ್ಟಿ ಮಾಡಿ ನಾನು ನನ್ನ ಮಗನು ತಿಂದು ಆಮೇಲೆ ಏನು ಸಾಯಬೇಕು ಅಂತ ಹೇಳಿದರು. ಇದೊಂದು ಕೆಟ್ಟ ಮಾತು ಅವಳಲ್ಲಿ ಬಂದ್ಬಿಟ್ಟ. ಸಾಯಬೇಕು ಅಂತ ಹೇಳಿದ್ದೀನಿ ಎಂಬುದಾಗಿ ಹೇಳಿದರು. ಆದರೆ ಏಲೇನು ಬಿಡಲಿಲ್ಲ. ಏನೇನೆಂದು ಗೊತ್ತಾ? ಅದರಲ್ಲಿ ಒಂದು ತುಂಡು ರೊಟ್ಟಿ ನನಗೆ ತಂದು ಕೊಡು. ಫಸ್ಟ್ ಏನಂದರು, ನೀರು ಕೊಡು ಕುಡಿಯೋಕ್ಕೆ, ಅದ್ರ ಜೊತೆಯಲ್ಲಿ ನೀನು ಇಟ್ಟಿದ್ವಲ್ಲ ಅದರಲ್ಲಿ ಒಂದು ತುಂಡು ನನಗೆ ಕೊಡು. ಅವಳು ಧಾರಾಳ ಮನಸ್ಸು ನೋಡ್ರಿ. ಹಲ್ಲೆಲೂಯಾ. ಅದನ್ನು ಅವಳು ಕೊಟ್ಟರು. ಏನೇನಂದರು, ಅದೇ ಮಾಕನ್ನು ನಾವು ಈಗ ಓದಿರೋದು. ಮಳೆ ಬರುತ್ತಂಗ ನಿನ್ನ ಮೊಗೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಎಣ್ಣೆ ಮುಗಿದು ಹೋಗುವುದಿಲ್ಲ, ಎಣ್ಣೆನು ಮುಗಿದು ಹೋಗೋದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಎಣ್ಣೆ ಮತ್ತು ಹಿಟ್ಟಿನಲ್ಲಿ ಏನು ಮಾಡಿದ್ದಾರೆ? ರೊಟ್ಟಿ ಏನಿಗೆ ಸಾದೃಶ್ಯವಾಗ್ತದೆ ನೋಡ್ರಿ. ಯೇಸು ಏನು ಹೇಳಿದ್ದಾರೆ? ನಾನೇ ಜೀವ ಕೊಡುವ ರೊಟ್ಟಿ. ಹಲ್ಲೆಲೂಯಾ. ಎಣ್ಣೆ ಯಾವುದಕ್ಕೆ ಸಾದೃಶ್ಯ? ಪವಿತ್ರಾತ್ಮನಿಗೆ ಸಾದೃಶ್ಯವಾಗುತ್ತದೆ. ಹಲ್ಲೆಲೂಯಾ. ಆ ವಾಕ್ಯ ನಾವು ನೋಡ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯ. ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವೆ ಆಗೋದಿಲ್ಲ. ಹಲ್ಲೆಲೂಯಾ. ಎಂದಿಗೂ ಹಸಿವು ಆಗೋದಿಲ್ಲ. ಜೀವ ಕೊಡುವ ರೊಟ್ಟಿ ನಾನೇ. ಹಲ್ಲೆಲೂಯಾ. ಮತ್ತು ಕೆಳಗಡೆ, ನನ್ನ ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಇಲ್ಲಿ ಕೂಡ ರೊಟ್ಟಿ ಮತ್ತೆ ನೀರಡಿಕೆ. ಹಲ್ಲೆಲೂಯಾ. ರೊಟ್ಟಿ ಅಂದರೆ ದೇವರ ವಾಕ್ಯ, ದೇವರ ವಾಹಿಯಿಂದ ಬರುವ ವಾಕ್ಯಗಳು. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನಂದ್ರು ಸೈತಾನಿಗೆ? ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಎಲ್ಲಿ ಬದುಕೋದಿಲ್ಲ, ಮತ್ತೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾರೆ. ಹಲ್ಲೆಲೂಯಾ. ಹಂಗಾದ್ರೆ ಇದು ಯಾವ್ದ್ರಿ? ದೇವರ ವಾಕ್ಯದಿಂದ ನಾವು ಜೀವಿಸ್ತೀವಿ. ಈ ದೇವರ ವಾಕ್ಯದಿಂದ ಅಥವಾ ಈ ರೊಟ್ಟಿಯಿಂದ ವಿಧವೆ ಮತ್ತು ಅವ್ರು ಎಷ್ಟು ದಿವಸ ಜೀವಿಸಿದ್ರು? ವರ್ಷಗಟ್ಟಲೆ ಜೀವಿಸಿದ್ರು. ಸುಮಾರು 3.5 ವರ್ಷ ಆ ಏಲಿಯನು ಅವ್ರ ಮನೆಗೆ ಇದ್ದರು. ಹಲ್ಲೆಲೂಯಾ. ಏಲಿಯನು ಇನ್ನೊಂದು ವಿಷಯ ಏನಾಯ್ತು ಅಂದರೆ, ಈ ರೊಟ್ಟಿ ಮತ್ತು ಎಣ್ಣೆ ಬಂದಾಗ ನೋಡ್ರಿ ಆ ವಾಕ್ಯವನ್ನು 15ನೇ ವಾಕ್ಯದಿಂದ ಓದು. ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡಿದಳು. ಅವನು ಹೇಳಿದಂತೆ ಮಾಡಿದರು. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಹಲ್ಲೆಲೂಯಾ. ದೇವರ ವಾಕ್ಯ ಮತ್ತೆ ಎಣ್ಣೆ ಇದಿದ್ರೆ ಜನ ಸೇರಿಬಿಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಯಾಕೆ ನಾವು ಸೇರಿದ್ದೀವಿ? ಇಲ್ಲಿ ಏನಿದ್ದಾವೆ? ದೇವರ ವಾಕ್ಯ ಇದ್ದಾವೆ. ದೇವರ ವಾಕ್ಯ. ಪೇತ್ರ ಏನಂದ್ರು ಸ್ವಾಮಿಗೆ? ನೀನು ಬಿಟ್ಟು ಹೋಗ್ತೀಯ ಅಂತ ಕೇಳಿದಾಗ ಏನಂದ್ರು? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು ನಿನ್ನಲ್ಲಿದ್ದಾವೆ. ಆ ವಾಕ್ಯದಿಂದ ನಾವು ಊಟ ಮಾಡ್ತೀವಿ. ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಬಹಳ ಪ್ರಾಮುಖ್ಯ. ದೇವರು ಒಂದೇ ಮಾತಿನಲ್ಲಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಿರೋದು.
ಒಂದೇ ಮಾತಿನ ಉಂಟಾಗಲೆಂದು ಹೇಳಿದ ತಕ್ಷಣ ಅಡಿಗಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ದೇವರು ನಮ್ಮ ದೇವರು. ಹಾಗಾದರೆ ಮಾತಂದರೆ ದೇವರ ವಾಕ್ಯ. ಯೋಹನ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ ಏನು ಬರೆದ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ವಾಕ್ಯ ದೇವರಾಗಿತ್ತು. ಹಾಗಾದರೆ ವಾಕ್ಯ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಇಲ್ಲಿ ರೊಟ್ಟಿ ಯಾವುದಕ್ಕೆ ಸಾದೃಶ್ಯ? ದೇವರ ವಾಕ್ಯಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ರೊಟ್ಟಿ ಬೇಕಾದಷ್ಟು ಬಂದರು, ಎಣ್ಣೆ ಬಂದರು. ಎಣ್ಣೆ ಅಂದರೆ ಏನು? ಪವಿತ್ರಾತ್ಮನು. ಮನೆಯಲ್ಲಿ ಆರಾಧನೆ ಶುರುವಾಯಿತು. ಹಲ್ಲೆಲೂಯಾ. ಆರಾಧನೆ ಶುರುವಾದಾಗ ಇವರಿಗೆ ತಾಯಿ ಮಗಳು ಅಷ್ಟೇ ತಾನೇ ಇದ್ದಿದ್ದು, ವಿಧವೆ ಅವ್ರ ಮಗ ಒಬ್ಬನೇ ಇದ್ದಿದ್ದು. ನಾನು ನನ್ನ ಮಗನು ಈ ರೊಟ್ಟಿಯನ್ನು ತಿಂದು ಸಾಯ್ಬೇಕು ಅಂತ ಹೇಳಿದರು. ಹಲ್ಲೆಲೂಯಾ. ಹಾಗಾದ್ರೆ ಅಲ್ಲಿ ಎಷ್ಟು ಜನ ಇದ್ರು? 2 ಇದ್ದಿದ್ದು. ಈಗ ಎಷ್ಟು ಜನ ಆಯಿತು? ಎಲ್ಲ ಬೆಂದು ಬಳಗ ಹೋದ್ರೆಲ್ಲ ಬಂದು ಸೇರ್ಕೊಂಬಿಟ್ಟ. ಹಲ್ಲೆಲೂಯಾ. ನಿಮ್ಮ ಮನೆಗೆ ರೊಟ್ಟಿ ಇದೆಯಾ? ಜನ ಬರ್ತಾರೆ. ನಿನ್ನ ಮನೆಯಲ್ಲಿ ಎಣ್ಣೆ ಇದೆಯಾ? ಜನ ಬರ್ತಾರೆ. ಹಲ್ಲೆಲೂಯಾ. ಆದರೆ ಇವಳೊಂದು ಬಾಯಿಂದ ಒಂದು ಮಾತು ಹೇಳಿದ್ರು. ಏನದು? ನಾನು ನನ್ನ ಮಗನು ಸಾಯಬೇಕು ಅಂತ ಹೇಳಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಸಾಯಬೇಕು ಅಂತ ಹೇಳಿದಾಗ ಅದೇನಾಯ್ತು? ಅವ್ರ ಮಗ ಏನಾಯ್ತು ಅಂದ್ರೆ ನೋಡ್ರೆ, ಕೆಲವು ದಿನಗಳಾದ ನಂತರ ಮನೆ ಯಜಮಾನಿಯಾದ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗ ಹೆಚ್ಚಾದದ್ದರಿಂದ ಉಸಿರಾಟ ನಿಂತೋಯ್ತು, ಸತ್ತೋಯ್ತು. ಯಾರ ಮಕ್ಕಳೇ ನಾವು ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡಬೇಕು. ಸಾಯ್ಬೇಕು ಅಂದೇಳಿ ಇದ್ರಂತ ಹೇಳಿದ್ರಲ್ಲ, ಸತ್ತೋದ. ನಾಲಿಗೆ ನೋಡ್ರಿ, ಈ ವಾಕ್ಯ ಜ್ಞಾನೋಕ್ತಿಗಳು 18:21 ವಾಕ್ಯ ನೋಡು. ಜ್ಞಾನೋಕ್ತಿಗಳು 18:21 ವಾಕ್ಯ. ಜೀವ ಮರಣಗಳು ನಾಲಿಗೆಯ ವಶ. ಜೀವನ್ ಮರಣಗಳು ನಾಲಿಗೆ ವಶ. ವಚನ ಪ್ರಿಯರು ಅದರ ಫಲವನ್ನು ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಂಗಾರೆ ಜೀವ ಮತ್ತು ಮರಣ ಯಾರು ವಶ ಅಂದ್ರೆ? ನಾಲಿಗೆ ವಶ. ನಾಲಿಗೆ ಬಹಳ ಪ್ರಾಮುಖ್ಯ. ನಮ್ಮ ನಾಲಿಗೆಯಿಂದ ಮಾತಾಡೋದು ಭಾಳ ಎಚ್ಚರಿಕೆಯಾಗಿ ಮಾತಾಡಬೇಕು. ನಾಲಿಗೆ ಯಾಕೆ ಉಪಯೋಗಿಸ್ತಾ ಇದ್ದೀರಾ? ಸ್ವಲ್ಪ ನೋಡ್ರಿ. ಭಾಳ ಅದು ಏನು ಮಾತಾಡ್ತಾ ಇದ್ದೀರೋ ಅದು ಹಂಗೆ ನಡೀತದಂತೆ. ಹಲ್ಲೆಲೂಯಾ. ಜೀವತ್ ಮರಣಗಳು ನಾಲಿಗೆಯ ವಶ. ಅವಳೇನಂದ್ರು? ನಾನು ನನ್ನ ಮಗ ಏನಾಯಿತು? ಸತ್ತೋಯ್ತು. ಹಲ್ಲೆಲೂಯಾ. ಮಗ ಸತ್ತೋದಾಗ ಏಲಿಯನ್ ಮಾಡಿದರು ನೋಡ್ರಿ. ಏಲಿಯನಿಗೆ ವಿಧವೆ, ಸಾಮಾನ್ಯ ವಿಧವೆ ಅಲ್ಲ, ಊಟಕ್ಕಿಲ್ಲದಲ್ಲೇ ಇರ್ಬೋದು. ಮನೆಯೆಲ್ಲ ಅಪ್ಸ್ಟೇರ್ ಮನೆ ಇದ್ವಂತೆ. ನೋಡ ವಾಕ್ಯ ಕೆಳಗಡೆಯಲ್ಲಿ ಏಲಿಂದು, ಆಕೆ ನನ್ನ ಮಗರನ್ನ ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆ ಉಡಲಿನ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ. ಮೇಲಿನ ಕೋಣೆ ಅಂದರೆ ವಿಧವೆ ಮನೆಗೆ ಅಪ್ಸ್ಟೇರ್ ಮನೆ ಇದ್ದಾವೆ. ಮೇಲಿನ ಕೋಣೆಯಲ್ಲಿ ಯಾರಿದ್ದಾರೆ? ಏಲೇನಿದ್ದಾಳೆ. ಹಲ್ಲೆಲೂಯಾ. ಈ ಮಗುವನ್ನು ತಗೊಂಡು ಮೇಲಿನ ಕೋಣೆಗೆ ಏಲಿನ ಹತ್ರ ಹೋದರು. ಏಲಿನ ಮಗುವನ್ನು ಬದುಕಿಸಿಕೊಟ್ಟನು. ಏಲಿನ ಆತ್ಮ ಒಂದು ಭಯಂಕರವಾದ ಶಕ್ತಿ ಇರುವ ಆತ್ಮ. ಹಲ್ಲೆಲೂಯಾ. ಧೈರ್ಯದ ಆತ್ಮ ಏಲಿನಲ್ಲಿ. ರಾಜನ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡುವ ಆತ್ಮ ಏಲಿಯನಲ್ಲಿತ್ತು. ಸತ್ತೋದವರನ್ನು ಬದುಕಿಸುವ ಆತ್ಮ. ಆ ಮಗುವನ್ನು ಬದುಕಿಸಿದ್ರು. ನನಗೆ 7 ಅದ್ಭುತ ಕಾರ್ಯಗಳನ್ನು ಏಲಿಯನ್ನು ಮಾಡಿದ್ದಾರಂತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೀವಿ, ರಾಜನ ಮುಂದೆ ನಿಂತ್ಕೊಂಡು ಹೇಳಿದಾಗ ಯೆಹೋವನೇನು ಹೇಳ್ತಾನೆ ಇವನಿಗೆ? 2ನೇ ವಾಕ್ಯದಿಂದ ನೋಡು. ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇನ್ನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ತರುವಾಯ ಯೆಹೋವನು ಏಲಿಯನಿಗೆ, ನೀನು ಈ ಸ್ಥಳವನ್ನ ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಹಲ್ಲೆಲೂಯಾ. ಯಾಕೆ? ರಾಜ ಸಿಕ್ಕಿದರೆ ಬಿಡಲ್ಲ. ಮಳೆ ಬರಲಿಲ್ಲ ಅಂದರೆ ಇವನೇ ಹೋಗಿ ಹೇಳಿದನಲ್ಲ ಮಳೆ ಬರಲ್ಲ ಅಂತ. ಮಳೆ ನಿಂದೋಯ್ತು. ನಾಲಿಗೆ ನೋಡ್ರಿ, ಜ್ಞಾನೋಕ್ತಿಯಲ್ಲಿ ಹೇಳಿ ಎಷ್ಟು ಕರೆಕ್ಟು. ಏಲಿಯನ್ ನಾಲಿಗೆಯಿಂದ ಹೇಳಿದ್ದಾರೆ ಮಳೆ ಬರಲ್ಲ, ಮಳೆ ನಿಂದೋಯ್ತು. ನಾನು ಹೇಳತ್ತಂಗೆ ಬರಲ್ಲ, ಮತ್ತು ಹೇಳಿದಾಗ ಏನಾಯಿತು? ಮಳೆ ಬಂದು. ಹಲ್ಲೆಲೂಯಾ. ಹಂಗಾರೆ ನಾಲಿಗೆಗೆ ಭಾಳ ಶಕ್ತಿ ಇದ್ದಾವೆ. ದೇವರು ನಮ್ಮ ಮಾತುಗಳಿಗೆ ದೇವರು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ಏಲಿಯನಿಗೆ ಏನಾಯಿತು? ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆ ಆಚೆ ಇರುವ ಹಳ್ಳದಲ್ಲಿ ಹೋಗಿ
ಅಡಗಿಕೋ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಊಟಕ್ಕಿರ್ಬೇಕಲ್ಲ ಪಾಪ, ಅಲ್ಲಿ ಯಾರು ಊಟ ಕೊಡ್ತಾರೆ? ದೇವರು ಕಾಗಗಳಿಗೆ ಅಪ್ಪಣೆ ಕೊಟ್ಟರು, ಕಾಗಗಳೇ ನೀವೇನು ಮಾಡಬೇಕು, ನನ್ನ ದಾಸನಲ್ಲೇ ಇದ್ದಾನೆ, ಅವನಿಗೆ ಬೆಳಿಗ್ಗೆ ನಾಷ್ಟ, ಸಾಯಂಕಾಲ ಮಾಮೂಲಿ ಊಟ ಅಲ್ಲ, ಮಾಂಸದ ಊಟ ತಂದು ಕೊಡ್ಬೇಕು. ಕಾಗಗಳಿಗೆ ಅಪ್ಪಣೆ ಮಾಡಿದರು. ಕಾಗಗಳು ಏನು ಮಾಡಿದರು? ದೇವರ ಮಾತು ಕೇಳಬೇಕಲ್ಲ. ಕಾಗ ಏನು ಯಾರಿಗೇನೋ ಕೊಡ್ತಾರೇನ್ರಿ? ಇರೋದನ್ನು ಕಸ್ಕೊಂಡು ಹೋಗೋಕೆ ಹಾಗೆ ಇಲ್ಲ. ಯಾವುದನ್ನ ಮಕ್ಕಳ ಕೈಯಲ್ಲಿ ಏನಾದ್ರು ಇದ್ರೆ, ರೊಟ್ಟಿ ಇದ್ದರೆ ಒಂದು ಕಬಕ್ಕಂತ ತಗೊಂಡು ಹೋಗ್ಬಿಡ್ತಾರೆ. ಅಂಥ ಕಾಗೆಯನ್ನು ಕೊಡುವ ಬುದ್ಧಿ ಕಲಿಸ್ಬಿಟ್ಟ ದೇವರು. ಕೊಡುವ ಬುದ್ಧಿ ಕಲಿಸ. ಕಾಗೆ ಎಲ್ಲಿಂತಂದ್ರೆ ಗೊತ್ತಿಲ್ಲ, ತಗೊಂಬಂದು ಏಲಿಯನಿಗೆ ರೊಟ್ಟಿ ಮತ್ತು ಮಾಂಸವನ್ನು ಕೊಟ್ಟನು. ಕುಡಿಯೋಕ್ಕೆ ನೀರಲ್ಲಿ, ಹಳ್ಳದಲ್ಲಿ ನೀರು ಕುಡಿಬೇಕು. ಹಳ್ಳ ಏನಾಯಿತು? ಮಳೆ ಬರದಲ್ಲಿ ಹೋಗುತ್ತೆ, ಹಳ್ಳ ಬತ್ತೋಯ್ತು. ಹಳ್ಳ ಬತ್ತೋದಾಗ ಇಲ್ಲಿ ದೇವರು ಏಲಿಯನಿಗೆ ಹೇಳ್ತಾನೆ, ನೀನು ಇಲ್ಲಿಂದ ನಡಿಯಪ್ಪ, ನಿನಗೆ ನಾನು ಸೀದೋನಲ್ಲಿರುವ, ನಿನ್ನನ್ನು ಕಾಪಾಡೋದಕ್ಕೆ ಸೀದೋನಲ್ಲಿರುವ ಒಂದು ವಿಧೇಯರ ಹತ್ರ ಆಜ್ಞಾಪಿಸಿದ್ದೇನೆ, ಕಳಿಸುತ್ತೀನಿ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ನೋಡ ವಾಕ್ಯಗಳನ್ನು, ನಿನ್ನನ್ನು ಸಾಕಬೇಕೆಂದು ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚಾರಾತ್ರದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು, ಒಂದು ವಿಧವೆಯನ್ನ ಕಂಡು ಆಕೆಯನ್ನ ಕೂಗಿ ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ಕೊಡು. ಆಮೇಲೆ ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಹೋಗುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಹಲ್ಲೆಲೂಯಾ. ಒಂದು ತುಂಡು ರೊಟ್ಟಿ ಮತ್ತೆ ನೀರು ತಗೊಂಡು ಬಾ ಅಂತ ಹೇಳಿದರು. ನೀರು ತರಬೇಕಾದ್ರೆ ಹೇಳ್ತಾರೆ, ಅದ್ರ ಜೊತೆಯಲ್ಲಿ ಒಂದು ತುಂಡು ರೊಟ್ಟಿ ಕೂಡ ನೀನು ತರಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಲೇ ನಾವು ಓದಿದ್ದೀವಿ, ಅದೇ ವಾಕ್ಯಗಳಲ್ಲೇ ನಾವು ಓದಿದ್ವಿ. ಮತ್ತೊಂದು ಸರ್ತಿ ವಾಕ್ಯ ಓದೋಣ. 14ನೇ ವಾಕ್ಯ. ಇಸ್ರಾಯೇಲ್ ದೇವರಾದ ಯೆಹೋವನು, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕ್ಕಿಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳಿ. ಮಳೆ ಬರತ್ತಂಗ ನಿನ್ನ ಮನೆಯಲ್ಲಿ ಹಿಟ್ಟು ತೀರೋದಿಲ್ಲ, ಎಣ್ಣೆ ಮುಗಿಯುವುದಿಲ್ಲ. ಹಲ್ಲೆಲೂಯಾ. ಮಳೆ ಬರತ್ತಂಗ. ಮಳೆ ಬಂದಾಗ ಏನಾಗುತ್ತೆ? ನಿಲ್ಲಿತೆ. ಮಳೆ ಬಂದರೆ ಏನಾಗುತ್ತೆ? ಏನು ಮಾಡಬೇಕು? ವ್ಯವಸಾಯ ಮಾಡಬೇಕು. ಅವರವ್ರ ಊಟಕ್ಕೆ ಅವರವರು ಕಷ್ಟಪಟ್ಟು ಜೀವನ ಮಾಡಿ ತಿನ್ನಬೇಕು. ಅಲ್ಲಿ ತನಕ ಏನಾಯಿತು? ಮಳೆ ಬರತ್ತಂಗ ನಾನು ನಿಮ್ಮ ಮೊಗೆಯಲ್ಲಿರುವ ಹಿಟ್ಟು ಮತ್ತು ಎಣ್ಣೆಯನ್ನು ಮುಗಿಯೋದಿಲ್ಲ. ಹಲ್ಲೆಲೂಯಾ. ಈ ಹೆಂಗ್ಸ್ ಏನು ಮಾಡಿದರು? ಅವ್ರು ಹೇಳಿದಂಗೆ ಮಾಡಿದಾಗ ಏನಾಯಿತು? ದೊಡ್ಡ ಅದ್ಭುತ ನಡೆಯಿತು. ದಿನೇ ರೊಟ್ಟಿ, ದಿನೇ ಎಣ್ಣೆ. ಹಲ್ಲೆಲೂಯಾ. ದಿನೇ ರೊಟ್ಟಿ, ದಿನೇ ಎಣ್ಣೆ. ಸುಮಾರು 3 ವರ್ಷ ಕಾಲ ಅವ್ರ ಕುಟುಂಬವನ್ನು ಜೀವಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ದೇವರ ವಾಕ್ಯ ಭಾಳ ಪ್ರಾಮುಖ್ಯ. ದೇವರ ವಾಕ್ಯ ನಮಗೆ ಜೀವವನ್ನು ಕೊಡುವುದಾಗಿದ್ದೇವೆ. ದೇವರ ವಾಕ್ಯವನ್ನು ನಾವು ಓದಬೇಕು. ಪವಿತ್ರಾತ್ಮನ ಅಭಿಷೇಕವನ್ನು ನಾವು ಹೊಂದಬೇಕು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 7:37ನೇ ವಾಕ್ಯದಲ್ಲಿ ನೋಡ್ರಿ. ಯೋಹಾನ 7:37. ಆ ಜಾತ್ರೆಯ ಮಹಾದಿವಸದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದ್ರೂ ನೀರಡಕ್ಕೆ ಆಗಿದ್ರೆ ನನ್ನ ಬಳಿಗೆ ಬಂದು ಕುಡಿಯಿರಿ. ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಜೀವಾದ ನೀರಿನ ಹೊಳೆಯನ್ನು ಹರಿಯುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಾಗಲೇ ನೋಡ್ತಾ ಇದ್ದೀವಿ, ಪವಿತ್ರಾತ್ಮನ ಅಭಿಷೇಕ ಅದೇ ಹೊಳೆ. ನಾವು ರಕ್ಷಣೆ ಹೊಂದಿದಾಗಲೇ ಪವಿತ್ರಾತ್ಮ ನಮ್ಮಲ್ಲಿ ಇರ್ತದೆ. ಆದರೆ ಅದನ್ನೇನು ಮಾಡಬೇಕು? ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬರುವ ಒಂದು ಅನುಭವ. ಅಲ್ಲೆಲ್ಲೂ ಎಸ್ಕೇಲ್ ಪ್ರವಾದನೆಯಲ್ಲಿ ಹೇಳಿದಂಗೆ ಮೊಣಕಾಲಂಗಲ್ಲ, ಸೊಂಡದವರೆಗೂ ಅಲ್ಲ, ಈಜಾಡುವ ಅನುಭವ. ಹಲ್ಲೆಲೂಯಾ.
ಇಲ್ಲಿ ನಾವು ಆರಾಧನೆಯಲ್ಲಿ ನೋಡಿದ್ದೀವಿ, ಅನೇಕರು ಆತ್ಮದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಆತ್ಮದಲ್ಲಿ ಪರಿಸರವನ್ನು ಗೊತ್ತಿಲ್ಲದೆ ಆರಾಧಿಸ್ತಾ ಇರೋದು. ನಿಜವಾಗ್ಲೂ ದೇವರ ಪ್ರಸನ್ನತೆ ಆರಾಧನೆಯಲ್ಲಿ ಇಳಿದು ಬರ್ತದೆ. ಹಲ್ಲೆಲೂಯ. ದೇವರ ಪ್ರಸನ್ನತೆ ನಮ್ಮ ಆಲಯಕ್ಕೆ ಬೇಕು. ಅವ್ರ ಮಕ್ಕಳು ಮಾತ್ರವಲ್ಲ, ಎಲ್ಲರೂ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿ, ಪವಿತ್ರಾತ್ಮನ ಫಲಗಳಿಂದ ತುಂಬಿ, ಪವಿತ್ರಾತ್ಮನ ಫಲಗಳು ನಮ್ಮಿಂದ ಹೊರಡು ಬರಬೇಕು. ಹಲ್ಲೆಲೂಯ. ಫಲವಿಲ್ಲದಲೇ ಉಪಯೋಗ ಇಲ್ಲ. ಫಲವಿಲ್ಲದಲೇ ಆತ್ಮ ಹೊಂದಿಕೊಂಡು ಉಪಯೋಗ ಇಲ್ಲ. ನಮ್ಮಲ್ಲಿ ಆತ್ಮ ಇದ್ದರೆ ಏನು ಬರಬೇಕು? ಫಲ ಬರಬೇಕು. ಏನು ಫಲ? ಆತ್ಮನ ಫಲ. ಪವಿತ್ರಾತ್ಮನ ಫಲಗಳು ಏನೇನು ಹೇಳ್ರಿ? ಓದಪ್ಪ ಅದನ್ನು. ಗಲಾತ್ಯ 5 ಓದ ವಾಕ್ಯವನ್ನು. ಫಲವೇನೆಂದರೆ ಏನು? ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಪ್ರೀತಿ, ಸಂತೋಷ, ಸಂತೋಷ, ಸಮಾಧಾನ, ಸಮಾಧಾನ, ದೀರ್ಘಶಾಂತಿ, ದೀರ್ಘಶಾಂತಿ, ದಯೆ, ದಯೆ, ಉಪಕಾರ, ಉಪಕಾರ, ನಂಬಿಕೆ, ನಂಬಿಕೆ, ಸಾಧುತ್ವ, ಸ್ವಾದಿತ್ವ, ಕ್ಷಮೆ, ದಮೆ ಇಂಥವುಗಳು. ಕ್ಷಮೆದವೆ ಇಂಥವುಗಳೇ. ಮೊದಲನೇದಾಗಿ ಏನು ಹೇಳಿದ್ದಾರೆ? ಏನು ಇನ್ನೇನು ಸರ್ತಿ ಹೇಳ್ರಿ ಎಲ್ಲರೂ ಸೇರಿ? ಇನ್ನೇನು ಸರ್ತಿ ಹೇಳ್ರಿ? ಪ್ರೀತಿ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಹುಡುಗ ಹುಡುಗಿ ಪ್ರೀತಿಸೋ ಪ್ರೀತಿ ಅಲ್ಲಿದು, ಆ ಲವ್ ಅಲ್ಲಿದು. ಇದು ಲವ್ ಅಲ್ಲ, ಲವ್ವೇ. ಎಂಥ ಲವ್ ಇದು? ದೇವರ ಪ್ರೀತಿ. ಹಲ್ಲೆಲೂಯ. ಎಂಥ ಪ್ರೀತಿ? ಸಹೋದರ ಸಹೋದರಿಗಳ ಪ್ರೀತಿ, ಸಹೋದರ ಸಹೋದರಿಗಳ ಅನ್ಯೋನ್ಯತೆ. ಒಬ್ಬರೊಬ್ಬರು ಆ ಕಡೆ ಈ ಕಡೆ ತಿರ್ಕೊಂಡು ಕೂತ್ಕೊಳ್ಳೋದಲ್ಲ ಆರಾಧನೆ ಬಂದಾಗ. ಹಲ್ಲೆಲೂಯ. ಆರಾಧನೆಗೆ ಬರಬೇಕಾದ್ರೆ ಹೆಂಗೆ ಆರಾಧನೆ ಬರಬೇಕು? ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಆರಾಧನೆ ಮಾಡಬೇಕು. ಹಳೆ ಬಡವರಿಗೆ ಕಾಲದಲ್ಲಿ ನಾವು ನೋಡ್ತೀವಿ, ಆರಾಧನೆಯಲ್ಲಿ ಯೆಹೋಷಾಫಾಟನ ಆರಾಧನೆ ಮಾಡಿದರು. ಯೆಹೋಷಾಫಾಟನು ಆರಾಧನೆ ಮಾಡಿದಾಗ ಏನಾಯಿತು? ಶತ್ರು ಸೈನ್ಯ ಸೋತೋಯ್ತು. ಯುದ್ಧ ಯಾರು ಮಾಡಿದರು? ಯೆಹೋವನ ಯುದ್ಧ ಮಾಡಿದರು. ಹಲ್ಲೆಲೂಯ. ಯೆಹೋವನ ಯುದ್ಧ ಮಾಡಬೇಕು ಅಂದರೆ ಆರಾಧನೆ ಹೆಂಗಿರಬೇಕು? ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಪರಿಶುದ್ಧತೆಯಿಂದ ನಮ್ಮನ್ನು ನಾವೇ ಶುದ್ಧಪಡಿಸ್ಕೊಂಡು, ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ದರೆ ದೇವರ ಹತ್ರ ಹೇಳಿ ಅರಿಕೆ ಮಾಡಿಕೊಂಡು, ದೇವರೇ ನನ್ನನ್ನು ಕ್ಷಮಿಸಪ್ಪ, ನಾನು ನಿನ್ನನ್ನು ಆರಾಧನೆ ಮಾಡಬೇಕು. ಇಲ್ಲಾಂದರೆ ಆರಾಧನೆ ಸ್ವೀಕಾರ ಮಾಡಲ್ಲ. ಇದು ಬೆಳಿಗ್ಗೆ ನಾವು ಪ್ರಸಂಗ ಕೇಳಿದ್ವಲ್ಲ, ಇಲ್ವಾ? ಆರಾಧನೆ ಯಾರ್ಯಾರು ಮಾಡಿದರು ಅಂತ. ಕಾಯಿನೂ ಆರಾಧನೆ ಮಾಡಿದರು, ಹಾಬೇಲು ಆರಾಧನೆ ಮಾಡಿದರು, ಇಬ್ಬರು ಆರಾಧನೆ ಮಾಡಿದರು. ಆದರೆ ಕಾಯಿನ ಆರಾಧನೆ ದೇವರು ಮೆಚ್ಚಲಿಲ್ಲ, ಮೆಚ್ಚಲಿಲ್ಲ. ನಮ್ಮ ಆರಾಧನೆ ದೇವರು ಮೆಚ್ತಾ ಇದ್ದಾರಾ? ಯಾಕೆ ಮೆಚ್ಚಲಿಲ್ಲ? ಯಾಕೆ ಮೆಚ್ಚಲಿಲ್ಲ? ದೇವರೇ ಅವನಿಗೆ ಹೇಳ್ತಾ ಇದ್ದಾನೆ, ಯಾಕಪ್ಪ ನಿನ್ನ ಆರಾಧನೆ, ಯಾಕೆ ನಿನ್ನ ಮುಖ ಕೊಳಗೊಂಡಿದೆಯಲ್ಲ? ಆರಾಧನೆ ಮೆಚ್ಚಿಲ್ಲ ಅಂದಲೇನಾ? ಯಾಕೆ ನಿನ್ನ ಆರಾಧನೆ ಮೆಚ್ಚಿಲ್ಲ? ನೀನು ಒಳ್ಳೆಯದನ್ನು ಮಾಡಿದರೆ ನಿನ್ನ ಆರಾಧನೆಯನ್ನು ನಾನು ಮೆಚ್ತಿದ್ದಿಲ್ವಾ? ನೀನು ಒಳ್ಳೆಯದನ್ನು ಮಾಡಿದರೆ ನಿನ್ನ ಆರಾಧನೆಯನ್ನು ನಾವು ಮೆಚ್ತಿದ್ದಿಲ್ವಾ? ಹಲ್ಲೆಲೂಯ. ಹಾಗಾದರೆ ಆರಾಧನೆ ಮಾಡಬೇಕಾದ್ರೆ ಬೇರೆನ ಮಾಡ್ಕೊಂಬಂದಲ್ಲಿ ಆರಾಧನೆ ಮಾಡೋದು ಸುಮ್ಮನೆ, ದೇವರು ಮೆಚ್ಚಲ್ಲ. ದೇವರು ಮೆಚ್ಚಬೇಕು ಅಂದರೆ ಪರಿಶುದ್ಧತ್ವ ಎಂಬ ಭೂಷಣ ನೋಡೋದು ನಾವು ದೇವರನ್ನು ಆರಾಧನೆ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆ ವಿಧವೆಯ ಮನೆಯಲ್ಲಿ ಆರಾಧನೆ ಪ್ರಾರಂಭವಾಯಿತು. ಆರಾಧನೆ ಏನು? ರೊಟ್ಟಿ, ದೇವರ ವಾಕ್ಯ, ಮತ್ತು ಎಣ್ಣೆ, ಏನು? ಪವಿತ್ರಾತ್ಮ, ಅಭಿಷೇಕ. ಅಭಿಷೇಕದಿಂದ, ದೇವರ ವಾಕ್ಯದಿಂದ ಆರಾಧನೆ ವರ್ಷಗಟ್ಟಲೆ ನಡೆಯಿತು. ಯಾವ ಊಟಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಹಲ್ಲೆಲೂಯ. ಸಂತೋಷದಿಂದ ಜೀವನವನ್ನು ನಡೀತು. ಹಾಗಾದರೆ ನಮ್ಮ ಮನೆಯಲ್ಲಿ ರೊಟ್ಟಿ ಇದೆಯಾ? ಎಣ್ಣೆ ಇದೆಯಾ? ಇದ್ರ ಕೂಡ ಮುಚ್ಚಿಟ್ಕೊಳ್ಳೋದಲ್ಲ. ಅವಳಿಗೆ ಧಾರಾಳ ಮನಸ್ಸಿದ್ದು. ನಮ್ಮ ಮನೆಯಲ್ಲಿ ಒಂದು ಇಡೀ ಹಿಟ್ಟು ಐತೆ.
ಯಾರಾದರೂ ಬೇರೆಯವ್ರು ಹೇಳ್ತಾರಾ ಐತೆ ಅಂತ? ಅದಕ್ಕೆ ಏಸು ಸ್ವಾಮಿ ವಿಧವೆ ಬೈಕಿ ಎತ್ತಿ ಹೇಳಿರೋದು. ಎಷ್ಟೋ ವಿಧವೆಗಳಿತ್ತಂತೆ. ಸೀದೋನಿನಲ್ಲಿರುವ ವಿಧವೆ ಮಾತ್ರ ಕಳಿಸ್ಕೊಟ್ರು. ಸೀದೋನ್ ಅಂದರೆ ಯಾರು ಊರು ಗೊತ್ತಾ? ಆಹಾಬನ ಹೆಂಡತಿ ಇಸಬೇಲು, ಒಂದು ಕೆಟ್ಟ ಹೆಂಗಸು, ಅವಳು ಊರೇ. ಅವರೇ ಹೇಳಿರೋದು ಏಲಿಯನಿಗೆ, ನಾಳೆ ಇಷ್ಟೊತ್ತಂಗ ನಿನ್ನೆ ಇದ್ದರೆ ನೀನು ಸಾಯಿಸ್ಬಿಡ್ತೀನಿ ಅಂತ. ಹೋಗಿ ಅವಳ ಊರಿನ ಹೋಗಿ ಇದ್ದ. ಸೀದೋನ್ ಅಂದರೆ ಇಸಬೇಲಿನ ಊರು. ಆ ಊರಲ್ಲೇ ಇದ್ದಿದ್ದು ವಿಧವೆ. ಅವರ ಊರಲ್ಲಿ 3 ವರ್ಷ ಇದ್ದ. ಆದರೆ ಏಲಿಯನವರಿಗೆ ಸಿಕ್ಕಲಿಲ್ಲ. ಹಲ್ಲೆಲೂಯಾ, ದೇವರ ನಮಗೆ ಸ್ತೋತ್ರವಾಗಲಿ. ಒಂದೇ ಒಂದು ವಿಷಯ, ನಮ್ಮ ಮನೆಯಲ್ಲಿ ರೊಟ್ಟಿ ಇದೆಯಾ? ನಮ್ಮ ಮನೆಯಲ್ಲಿ ಎಣ್ಣೆ ಇದೆಯಾ? ಎಣ್ಣೆ ರೊಟ್ಟಿ ಇದ್ದರೆ ಸುಮ್ಮನೆ ನೀವು ನಿಮ್ಮ ಮಗ ತಿಂದ್ಕೊಂಡಿರೋದಕ್ಕಲ್ಲ. ಏನು ಮಾಡಬೇಕು? ಅದನ್ನು ದಿನೇ ದಿನೇ ಹೆಚ್ಚಬೇಕು. ದೇವರ ವಾಕ್ಯ ದಿನೇ ದಿನೇ ನಾವು ಕಲಿಬೇಕು. ಪವಿತ್ರಾತ್ಮನ ಅಭಿಷೇಕದಿಂದ ದಿನೇ ದಿನೇ ನಾವು ಹೆಚ್ಚಾಗಿ ಬರಬೇಕು, ಬೆಳಿಬೇಕು. ನಮ್ಮ ಜೀವನದಲ್ಲಿ ಒಂದು ಶುದ್ಧೀಕರಣ ಉಂಟಾಗಬೇಕು. ಆಲಯಕ್ಕೆ ಬಂದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಕಪಟ ಭಕ್ತಿಗಳಾಗಿ ಇಲ್ಲಿ ಬಂದು ಆರಾಧನೆ ಮಾಡಿದರೆ ದೇವರು ಸಹಿಸುವುದಿಲ್ಲ. ಹಲ್ಲೆಲೂಯಾ. ಪೇತ್ರನ ಮೊದಲನೇ ಪ್ರಸಂಗದಲ್ಲಿ ಹೇಳಿದರು, ವಕ್ರ ಬುದ್ಧಿ ಇರುವ ಜನರಿಂದ ದೂರವಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ವಕ್ರ ಬುದ್ಧಿ ಇಟ್ಕೊಂಡು ಕಪಟವಾಗಿ ಆರಾಧನೆ ಮಾಡಿದರೆ ದೇವರು ಸಹಿಸೋದಿಲ್ಲ. ರೊಟ್ಟಿ ಮತ್ತು ಎಣ್ಣೆ ನಮ್ಮ ಮನೆಯಲ್ಲಿ ಇದೆಯಾ ಅಂತ ಯೋಚನೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಇದ್ದರೆ ಅದನ್ನು ದಿನೇ ದಿನೇ ಏನಾಗಬೇಕು? ಹೆಚ್ಚಾಗಬೇಕು. ಪಕ್ಕದ ಮನೆಯವರು ಬರಬೇಕು. ನಿಮ್ಮ ಮನೆಯಲ್ಲಿ ರೊಟ್ಟಿ ಆಯ್ತಲ್ಲ, ಎಣ್ಣೆ ಆಯ್ತಲ್ಲ ಅಂದೇಳಿ ತಿನ್ನೋದಲ್ಲಿದು. ಬೇರೆಯವ್ರು ಬರಬೇಕು. ನಿಮ್ಮ ಮನೆಯಲ್ಲಿ ರೊಟ್ಟಿ ಆಯ್ತಲ್ಲ, ಎಣ್ಣೆ ಆಯ್ತಲ್ಲ, ನಾನು ಬರ್ತೀನಿ ಅಂತಾರೆ. ರೋಗಿಗಳನ್ನ ಕರ್ಕೊಂಬರ್ತಾರೆ. ನಿಮ್ಮ ಮನೆಯಲ್ಲಿ ಎಣ್ಣೆ ಆಯ್ತಲ್ಲ, ಸ್ವಲ್ಪ ಹಚ್ಚಿರಿ, ರೋಗಿ ವಾಸ ಆಗುತ್ತೆ ಅಂತಾರೆ. ಹಲ್ಲೆಲೂಯಾ. ಎಣ್ಣೆ ಮತ್ತು ರೊಟ್ಟಿ ಮರಿಬೇಡ್ರಿ. ಪ್ರತಿಯೊಬ್ಬರ ಮನೆಯಲ್ಲೂ ಎಣ್ಣೆ ಮತ್ತು ರೊಟ್ಟಿ ಇರಬೇಕು. ಇಲ್ಲಂದು ಹೇಳ್ಬೇಡ್ರಿ. ಹಲ್ಲೆಲೂಯಾ. ದೇವರ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಯೇಸುವೇ, ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ. ರೊಟ್ಟಿ ಮತ್ತು ಎಣ್ಣೆ ಭಾಳ ಪ್ರಾಮುಖ್ಯವಾದದಾಯ್ತಲ್ಲಪ್ಪ. ನಮ್ಮ ಮನೆಗಳಲ್ಲಿ ಈ ರೊಟ್ಟಿ ಮತ್ತು ಎಣ್ಣೆ ಕರ್ತನೆ ಇರೋದನ್ನು ಪಕ್ಕದ ಮನೆಯವರಿಗೆ, ಬೆಂದು ಬೆಳಗದವರಿಗೆ ಕೊಡೋದಕ್ಕೆ ನೀನು ನಮಗೆ ಸಹಾಯ ಮಾಡಪ್ಪ. ಕರ್ತನೆ, ನಿನ್ನ ಸೇವೆ ಮಾಡೋದಕ್ಕೆ ನಮ್ಮನ್ನು ಬೆಲೆಪಡಿಸಪ್ಪ. ಹಲ್ಲೆಲೂಯಾ. ನೀವು ಬೆಲೆ ಹೊಂದಿ ಸಮರ್ಯ ಯೆರೂಸಲೇಮು ಮತ್ತು ಸಮರ್ಯ ಯೂದಾಯ ಸೀಮೆಗಳಲ್ಲಿ ದಾಟಿ ಪ್ರಪಂಚದ ಕಟ್ಟಕಡೆಗೆ ಹೋಗ್ರಿ, ಸಾಕ್ಷಿಗಳಾಗ್ರಿ ಎಂಬುದಾಗಿ ನೀನು ಹೇಳಿದೆಯಲ್ಲಪ್ಪ. ಕರ್ತನೆ, ಆ ಎಣ್ಣೆ ನಮ್ಮಲ್ಲಿದ್ದರೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲಪ್ಪ. ಅಭಿಷೇಕದಿಂದ ಬೆಲ ಶಕ್ತಿ ಹೊಂದಿದವರಾಗಿ ನಿನ್ನೆ ಸೇವೆ ಮಾಡೋದಕ್ಕೋಸ್ಕರ ನಮ್ಮನ್ನು ಬೆಲಪಡಿಸು, ಶಕ್ತೀಕರಿಸು. ಯಾರಾದರೂ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಮನೋಭಾರದಲ್ಲಿ ಇಲ್ಲಿ ಬಂದಿದ್ದರೆ ನೀನು ಅವ್ರ ಮೇಲೆ ಕರುಣೆ ತೋರಪ್ಪ. ಕರುಣೆ ತೋರು ಬರ್ತೇನೆ. ಮನೋಭಾರದಲ್ಲಿ ಬಂದವರನ್ನ, ಕಷ್ಟದಲ್ಲಿ ಬಂದವರನ್ನ, ರೋಗದಲ್ಲಿ ಬಂದವರನ್ನ ನೀನು ಕರುಣಿಸು, ಬೆಲೆಪಡಿಸು. ನಿನ್ನ ಹಸ್ತವನ್ನು ಚಾಚಿ ಮುಟ್ಟಪ್ಪ. ನಿನ್ನ ಹಸ್ತವನ್ನು ಚಾಚಿ ಮುಟ್ಟು ಕರ್ತನೆ. ಬೆಲೆಪಡಿಸು, ಶಕ್ತೀಕರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್.